ನಮಸ್ಕಾರ ರೈತ ಸ್ನೇಹಿತರೆ, ಇವತ್ತು ಒಂದು ಮಹತ್ವದ ದಿನ. ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತು ಇಂದು ಬಿಡುಗಡೆಯಾಗಲಿದೆ. ಜೊತೆಗೆ ರೈತರಿಗೆ ಸಂಬಂಧಪಟ್ಟ 3 ದೊಡ್ಡ ಬದಲಾವಣೆಯನ್ನು ನಾನು ನಿಮ್ಮೊಂದಿಗೆ ಹೇಳ್ತಾ ಇರುವಂತದ್ದು. ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ. ನೀವು ಈ ಒಂದು ಹಣವನ್ನು ಪಡೆಯುತ್ತಿದ್ದೀರಾ? ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಎಂದು ನೋಡೋಣ ಬನ್ನಿ. ಇಲ್ಲಿ ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತು ಇಂದು ಬಿಡುಗಡೆಯಾಗ್ತಾ ಇರುವಂತದ್ದು. ಈ ಒಂದು ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತು ಇವತ್ತು ಬಿಡುಗಡೆಯಾಗ್ತಾ ಇರುವಂತದ್ದು. ಈ ಒಂದು ಮಧ್ಯಾಹ್ನ 12:30ಕ್ಕೆ ನಿಮ್ಮ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ತಲುಪ್ತಾ ಇರುವಂತದ್ದು. ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಇವತ್ತು 12:30ಕ್ಕೆ ಅಧಿಕೃತವಾಗಿ 20ನೇ ಕಂತನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಸರಾಸರಿ 8.5 ಕೋಟಿ ರೈತರ ಖಾತೆಗೆ ನೇರವಾಗಿ ಹಣ ಇಂದು ಜಮಾ ಮಾಡಲಿದ್ದಾರೆ ಅಂತ ಕೂಡ ಇಲ್ಲಿ ಸರ್ಕಾರದ ಮಾಹಿತಿಯಾಗಿರುವಂತದ್ದು. ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ 6,000 ರೂಪಾಯಿ ರೈತರ ಖಾತೆಗೆ 3 ಹಂತವಾಗಿ ಜಮೆಯಾಗುತ್ತಾ ಇರುವಂತದ್ದು. ಪ್ರತಿ 4 ತಿಂಗಳಿಗೆ 2,000 ರೂಪಾಯಿ ಪ್ರತಿ ರೈತರಿಗೆ ಹೋಗ್ತಾ ಇರುವಂತದ್ದು ಮತ್ತು ಇಲ್ಲಿ ನೇರವಾಗಿ ಡಿಬಿಟಿ ಮೂಲಕವೇ ಪ್ರತಿ ರೈತರ ಖಾತೆಗೆ ಜಮಾ ಆಗ್ತಾ ಇರುವಂತದ್ದು. ನೀವು ಈ ಒಂದು ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದೀರಿ. ನಿಮ್ಮ ಖಾತೆಗೆ 2,000 ರೂಪಾಯಿ ಜಮಾ ಆಗುತ್ತಿದೆ. 20ನೇ ಕಂತು ಇಂದು 2025ರ ಮೊದಲನೇ ಕಂತವಾಗಿ ತಿಳಿಸಲಾಗಿದೆ. ಹೌದು, ಇಲ್ಲಿ 2025ರಲ್ಲಿ ಇದು ಮೊದಲನೇ ಕಂತವಾಗಿ ಇಲ್ಲಿ ಜನರಿಗೆ ತಲುಪ್ತಾ ಇರುವಂತದ್ದು, ರೈತರಿಗೆ ತಲುಪ್ತಾ ಇರುವಂತದ್ದು. ಇಲ್ಲಿ ನರೇಂದ್ರ ಮೋದಿಜಿ ಅವರೇ ಈ ಒಂದು ಪಿಎಂ ಕಿಸಾನ್ ಯೋಜನೆಯನ್ನು ರೈತರ ಖಾತೆಗೆ ಇಂದು 12:30ಕ್ಕೆ ನೇರವಾಗಿ ಹಾಕ್ತಾ ಇರುವಂತದ್ದು. ಯಾರು ಇದರ ಲಾಭವನ್ನು ಪಡೆದುಕೊಳ್ತಿದ್ದಾರೆ ಅಂದ್ರೆ, ವೀಕ್ಷಕರೇ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದರ ಲಾಭ ಅಂದ್ರೆ ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಲಾಭ ಯಾರೆಲ್ಲ ಪಡೆದುಕೊಳ್ತಿದ್ದಾರೆ ಅಂದ್ರೆ, ನಿಮ್ಮ ಹೆಸರಿನಲ್ಲಿ ಭೂಮಿ ದಾಖಲೆ ಇರಬೇಕು ಮತ್ತು ಆಧಾರ್ ಬ್ಯಾಂಕ್ಗೆ ಲಿಂಕ್ ಇರಬೇಕು. ಹೌದು, ಆಧಾರ್ನಲ್ಲಿ ಬ್ಯಾಂಕ್ ಖಾತೆಗೆ ಲಿಂಕ್ ಇರಬೇಕು ಮತ್ತು ಪಿಎಂ ಕಿಸಾನ್ಗೆ ನೀವು ಅರ್ಜಿ ಹಾಕಿದ್ರೆ ಮಾತ್ರ ನಿಮಗೆ ಈ ಒಂದು ಹಣ ತಲುಪ್ತಾ ಇರುವಂತದ್ದು. ಈ ಒಂದು ವೆಬ್ಸೈಟ್ ಅನ್ನು ನಾವು ನಿಮಗೆ ಕೆಳಗಡೆ ನೀಡಿರ್ತೇವೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ಈ ಒಂದು ಹಣ ನಮಗೆ ಬಂದಿದೆಯೋ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೋಬಹುದು. ಮತ್ತೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿಲ್ಲ ಅಂದ್ರೆ ನೀವು ಒಂದ್ಸರಿ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಬೇಕು ಮತ್ತು ಭೂಮಿಯಲ್ಲಿ, ಹೌದು, ಭೂಮಿ ದಾಖಲೆಯಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಅದನ್ನು ನೀವು ಸರಿಪಡಿಸಿಕೊಳ್ಬೇಕು. ಹಾಗಿದ್ರೆ ಮಾತ್ರ ನಿಮಗೆ ಈ ಒಂದು ಪಿಎಂ ಕಿಸಾನ್ ಯೋಜನೆಯ ಹಣ ನಿಮಗೆ ಬರುವಂತದ್ದು. ಮತ್ತು ಬ್ಯಾಂಕ್ ವಿವರದಲ್ಲಿ ಏನಾದರೂ ಗೊಂದಲಗಳಿದ್ರೆ ಅದನ್ನು ಕೂಡ ನೀವು ಸರಿಪಡಿಸಿಕೊಂಡ್ರೆ ಮಾತ್ರ ನಿಮಗೆ ಈ ಒಂದು ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ನಿಮ್ಮ ಖಾತೆಗೆ ನೇರವಾಗಿ ಬರುವಂತದ್ದು. ನಿಮಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಈ ಒಂದು ರೈತ ಸಂಪರ್ಕ ಸಹಾಯವಾಣಿಗೆ ನೀವು ಕರೆಯನ್ನು ಮಾಡಬಹುದು. ಅದರ ಸಂಖ್ಯೆಯನ್ನು ಕೂಡ ನಾನು ನಿಮಗೆ ಹೇಳ್ತೇನೆ. 155-261 ಅಥವಾ 1800-115-526 ಈ ಒಂದು ರೈತ ಸಂಪರ್ಕ ಸಹಾಯವಾಣಿಗೆ ನೀವು ಕರೆ ಮಾಡಿ ಈ ಒಂದು ಪಿಎಂ ಕಿಸಾನ್ ಯೋಜನೆಯ ಬಗ್ಗೆ ನೀವು ಸ್ಪಷ್ಟವಾದ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಮತ್ತು ಇಲ್ಲಿ ನಾನು ನಿಮಗೆ ಹೇಳಿದ್ದೆ 3 ಬಿಗ್ ಅಪ್ಡೇಟ್ ಅನ್ನು ನಾನು ನಿಮಗೆ ತಿಳಿಸ್ತೇನೆ ಅಂತೆ, ಅದನ್ನು ಕೂಡ ಇಲ್ಲಿ ಹೇಳ್ತೇನೆ. ಇಲ್ಲಿ ಸರಿಯಾಗಿ ನೀವು ನೋಡ್ಲೇಬೇಕು. ಇಲ್ಲಿ ಬೆಳೆ ವಿಮೆ ಬದಲಾವಣೆ, ಹೌದು, ಈ ಒಂದು ಮೊದಲನೇ ಅಪ್ಡೇಟ್ ನಲ್ಲಿ ಬೆಳೆ ವಿಮೆ ಬದಲಾವಣೆಯ ಪ್ರಮುಖವಾದ ಮಾಹಿತಿ ನಿಮ್ಮೊಂದಿಗೆ. ಹೊಸ ನೀತಿಯಲ್ಲಿ ರೈತರಿಗೆ 1% ಪ್ರೀಮಿಯಂ ಹೆಚ್ಚಿಸಲಾಗಿದೆ ಮತ್ತು ಬೆಳೆ ನಷ್ಟ ಆದ ಮೇಲೆ ಮೊದಲು ನಿವೇಶನ ಪರಿಶೀಲನೆ, ನಂತರ ಹಣ ಬಿಡುಗಡೆಯಾಗುತ್ತದೆ. ಆಗಸ್ಟ್ ನಲ್ಲಿ 1ರಿಂದ ಹೊಸ ಪ್ರಕ್ರಿಯೆ ಜೊತೆಗೆ ಜಾರಿಗೆ ತರಲಿದೆ ಮತ್ತು ವಿಮೆ ಹಕ್ಕು ಪಡೆಯಲು ನೀವು ಅಧಿಕೃತ ವರದಿ ಕಡ್ಡಾಯವಾಗಲೇಬೇಕು. ನಿಮ್ಗೆ ಈ ಒಂದು ಸಮಸ್ಯೆ ಏನಾದ್ರೂ ಇದ್ರೆ ನೀವು ನಿಮ್ಮ ತಾಲೂಕು ಕೃಷಿ ಅಧಿಕಾರಿಯೊಂದಿಗೆ ನೀವು ಸಂಪರ್ಕಿಸಿ ಅದನ್ನು ಬಗೆಹರಿಸಿಕೊಳ್ಳಬಹುದು. ಮತ್ತು ಇಲ್ಲಿ ಎರಡನೇ ಬಿಗ್ ಅಪ್ಡೇಟ್ ಏನಂದ್ರೆ, ಹೊಸ ಯೋಜನೆಯ ಕೃಷಿ ಸಮೃದ್ಧಿ ಪಥ ಅಂತ ಇಲ್ಲಿ ತಿಳಿದು ಬರ್ತಾ ಇರುವಂತದ್ದು. ಈ ಒಂದು ಎರಡನೇ ಅಪ್ಡೇಟ್ ಬಿಗ್ ಅಪ್ಡೇಟ್ ಆಗಿರುವಂತದ್ದು. ಏಕೆಂದ್ರೆ ಇಲ್ಲಿ ಪ್ರತಿ ರೈತ ಕುಟುಂಬಕ್ಕೆ 50,000 ಸಾಲ ಸಿಗ್ತಾ ಇರುವಂತದ್ದು. ಪ್ರತಿ ರೈತ ಕುಟುಂಬಕ್ಕೆ 50 ಸಾಲ ಬರೀ 0% ಬಡ್ಡಿಯಲ್ಲಿ ಸಿಗ್ತಾ ಇರುವಂತದ್ದು. ಅದಕ್ಕೋಸ್ಕರ ನೀವು ಕೃಷಿಗೆ ಯಾವುದೇ ಒಂದು ಸಹಾಯವಾಗಲಿ, ಗೊಬ್ಬರ ಆಗ್ಬೋದು, ಬೀಜ ಆಗ್ಬೋದು, ಏನೋ ಒಂದು ನಿಮ್ಗೆ, ಹೌದು, ನಿಮ್ಗೆ ಗೊಬ್ಬರ ಆಗಿರ್ಬೋದು, ಬೀಜ ಆಗಿರ್ಬೋದು ಮತ್ತು ಸಿಂಚನ ವ್ಯವಸ್ಥೆಗಾಗಿ ವಿಶೇಷ ಪ್ಯಾಕೇಜ್ ಒಂದಿಗೆ ಸಹಾಯ ಸಿಗುವಂತದ್ದು. ಈ ಒಂದು 50,000 ಸಾಲ ನಿಮ್ಗೆ ಸಿಕ್ಕರೆ ಅದಕ್ಕೆ ಬಡ್ಡಿ ಬರೀ 0% ನಲ್ಲೇ ಸಿಗುವಂತದ್ದು. ಅದನ್ನು ಮರುಪಾವತಿಗೆ 3 ವರ್ಷ ಸಮಯವು ನಿಮಗೆ ಸಿಗುವಂತದ್ದು. ಮತ್ತು ಇಲ್ಲಿ ಅದನ್ನು ಹೇಗೆ ನೀವು ಪಡೆದುಕೊಳ್ಬೇಕಂದ್ರೆ, ನಿಮ್ಮ ಬ್ಯಾಂಕ್ಗೆ ಹೋಗಿ, ನಿಮ್ಮ ಬ್ಯಾಂಕ್ ಖಾತೆ ಎಲ್ಲಿರುತ್ತದೆ ಅಲ್ಲಿ ಹೋಗಿ ನೀವು ಬ್ಯಾಂಕ್ ಅಲ್ಲಿ ಕೃಷಿ ಪಂತ್ ಫಾರ್ಮ್ ಅನ್ನು ಕೇಳಿ ಅರ್ಜಿಯನ್ನು ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು. ಇದು ಪ್ರಮುಖವಾದ ಮಾಹಿತಿಯಾಗಿದೆ. ಮತ್ತೆ 3ನೇ ಬಿಗ್ ಅಪ್ಡೇಟ್ ಏನು ಅಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿದೆ. ಹೌದು, ಇಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿದೆ. ಇಲ್ಲಿ 21ನೇ ಕಂತಿನ ಹಣ ಇವಾಗೆ ಬಿಡುಗಡೆ ಆಗ್ತಾ ಇರುವಂತದ್ದು. ಜುಲೈ 5ರಿಂದ ಹಣ ಬಿಡುಗಡೆಯಾಗಲು ಪ್ರಾರಂಭವಾಗಿದೆ. ನಿಮ್ಮ ಮನೆಯಲ್ಲಿ ಬಹಳಷ್ಟು ಮಹಿಳೆಯರಿರ್ತಾರೆ, ಅವ್ರಿಗೂ ತಾನೇ ಗೃಹಲಕ್ಷ್ಮಿ ಯೋಜನೆಯ ಹಣ ತಿಂಗಳ 2,000 ರೂಪಾಯಿ ಹಣ ಬರುವಂತದ್ದು. ಆದ್ರೆ ಇಲ್ಲಿ 21ನೇ ಕಂತಿನ ಹಣ ಇವಾಗ ತಾನೇ ಬಿಡುಗಡೆ ಆಗ್ತಾ ಇರುವಂತದ್ದು. ಈ ಒಂದು ಜುಲೈ 5ರಿಂದ ನಿಮ್ಮ ಖಾತೆಗೆ, ನಿಮ್ಮ ಮಹಿಳೆ ಖಾತೆಗೆ ಈ ಒಂದು ಹಣ ಬಿಡುಗಡೆ ಆಗ್ತಾ ಇರುವಂತದ್ದು.
ಈ ಒಂದು ಮಹಿಳೆಗೆ 2,000 ರೂಪಾಯಿ ಹಣ ಪ್ರತಿ ತಿಂಗಳು ಬರುತ್ತಿತ್ತಲ್ವಾ, ಆ ಒಂದು ಹಣವು ಕೂಡ ಇವಾಗ ಬರುವಂತದ್ದು. ಇದು ಒಂದು ಬಿಗ್ ಅಪ್ಡೇಟ್ ಆಗಿರುವಂತದ್ದು. ಏಕೆಂದ್ರೆ ಬಹಳಷ್ಟು ಜನರು ಕಾದು ಕೂತ್ಕೊಂಡಿದ್ರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ. ಆದ್ರೆ ಈ ಒಂದು ಹಣ ಜುಲೈ 5ರಿಂದ ಬಿಡುಗಡೆಯಾಗಲು ಪ್ರಾರಂಭವಾಗುತ್ತದೆ. ಆ ನಂತರ ಪ್ರತಿ ಮಹಿಳೆ ಖಾತೆಗೆ ಈ ಒಂದು 2,000 ರೂಪಾಯಿ ಹಣ ಬಂದು ತಲುಪುವಂತದ್ದು ಅಂತ ಇಲ್ಲಿ ತಿಳಿದು ಬರ್ತಾ ಇರುವಂತದ್ದು. ಈ ಒಂದು ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸೇವೆಯಲ್ಲಿ ರೈತರ ಹಕ್ಕಿಗಾಗಿ ನಾವಿದ್ದೇವೆ. ಮತ್ತು ಇಲ್ಲಿ ಜಿಲ್ಲೆಯ ರೈತರ ಖಾತೆಗೆ ಬೆಳೆ ಪರಿಹಾರ ಒದಗಿಸಲಾಗುತ್ತಿದೆ. ಇಲ್ಲಿ ಪ್ರಧಾನಮಂತ್ರಿ ಫಸಲ ಬಿಮಾ ಯೋಜನೆ ಮತ್ತು ಬೆಳೆ ಹಾನಿ ಪರಿಹಾರ ಈ 2 ಯೋಜನೆಯಡಿಯಲ್ಲಿ ಮೊದಲ ಬಾರಿಗೆ ಮೊಟ್ಟ ಮೊದಲ ಪರಿಹಾರ ಹಣವನ್ನು ರೈತರ ಖಾತೆಗೆ ವರ್ಗಾವಣೆ ಮಾಡಲು ರಾಜ್ಯ ಸರ್ಕಾರದಿಂದ ಕ್ರಮವನ್ನು ಕೈಗೊಳ್ಳಲಾಗುತ್ತಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಹೇಳಿಕೊಂಡಿದ್ದಾರೆ. ಇಲ್ಲಿ ರೈತರ ಬೆಳೆದ ಬೆಳೆಯು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಹಾನಿಯಾದ ಸಮಯದಲ್ಲಿ 2 ಯೋಜನೆಯಲ್ಲಿ ಪರಿಹಾರವನ್ನು ಪಡೆಯಲು ಅವಕಾಶವಿದ್ದು, ಒಂದು ಪ್ರಧಾನ ಮಂತ್ರಿ ಫಸಲ ಬಿಮಾ ಯೋಜನೆ, ಇನ್ನೊಂದು ಪ್ರಕೃತಿ ವಿಕೋಪದಿಂದ ಬೆಳೆ ಹಾನಿ ಪರಿಹಾರವನ್ನು ಪಡೆಯಲು ಅವಕಾಶವಿದೆ. ಈ 2 ಯೋಜನೆಯಲ್ಲಿ ಅರ್ಹ ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಲಾಗುತ್ತಿದೆ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ. ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಲೇಬೇಕು. ಇಲ್ಲಿ 2024ನೇ ಮುಂಗಾರಿ ಮತ್ತು ಹಿಂಗಾರಿನಲ್ಲಿ ತಾವು ಬೆಳೆದ ಬೆಳೆಯ ಪರಿಹಾರವನ್ನು ಪಡೆಯಲು ರಾಜ್ಯದ ಎಲ್ಲಾ ಜಿಲ್ಲೆಯ ರೈತರು ಫಸಲ ಬಿಮಾ ಯೋಜನೆ ಮತ್ತು ಪ್ರಕೃತಿ ವಿಕೋಪದಡಿ ಬೆಳೆ ಹಾನಿ ಪರಿಹಾರವನ್ನು ಪಡೆಯಲು ಅರ್ಜಿಯನ್ನು ಸಲ್ಲಿಸಿ ಮಾಡಿಕೊಂಡಿದ್ರು. ಆದ್ರೆ ಕೆಲವು ಜಿಲ್ಲೆಗಳಲ್ಲಿ ರೈತರ ಖಾತೆಗೆ ಪರಿಹಾರವನ್ನು ಒದಗಿಸಲಾಗುತ್ತಿದೆ. ಪ್ರಸ್ತುತ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ವಿಮೆ ಹಾಗೂ ಪರಿಹಾರವನ್ನು ನೀಡಲಾಗುತ್ತಿದೆ. ಇಲ್ಲಿ 2,36,999 ರೈತರಿಗೆ ಒಟ್ಟು 667.73 ಕೋಟಿ ಪರಿಹಾರ ನೀಡಲಾಗುತ್ತಿದೆ ಎಂದು ಹೇಳಿರುವ ಇಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ. ಅದರಿಂದ ಇಲ್ಲಿ ಆ ಅಂಕಣದಿಂದ ಕಲಬುರಗಿ ಜಿಲ್ಲೆಯ ಎಷ್ಟು ಮೊತ್ತದ ಬೆಳೆ ಹಾನಿ ಪರಿಹಾರವನ್ನು ರೈತರಿಗೆ ವರ್ಗಾವಣೆ ಮಾಡಲಾಗುತ್ತಿದೆ ಅಂದ್ರೆ, ಬೆಳೆ ಹಾನಿ ಪರಿಹಾರದ ಹಣ ಜಮಾ ವಿವರವನ್ನು ರೈತರು ತಮ್ಮ ಮೊಬೈಲ್ನಲ್ಲೇ ಹೇಗೆ ಚೆಕ್ ಮಾಡಬಹುದು ಹಾಗೂ ಬೆಳೆ ಹಾನಿ ಪರಿಹಾರ ಮತ್ತು ಬೆಳೆ ವಿಮೆ ಪರಿಹಾರ ಇರುವ ವ್ಯತ್ಯಾಸವೇನು ಎನ್ನುವ ಮಾಹಿತಿ ಇಲ್ಲಿದೆ, ನೋಡೋಣ ಬನ್ನಿ. 2025ರಲ್ಲಿ 2.3 ಲಕ್ಷ ರೈತರ ಖಾತೆಗೆ 667.73 ಕೋಟಿ ಬೆಳೆ ಪರಿಹಾರ ನೀಡಲಾಗುತ್ತಿದೆ. ಈಗಾಗಲೇ ಬಹುತೇಕ ಜಿಲ್ಲೆಯಲ್ಲಿ ಬೆಳೆ ಹಾನಿ ಪರಿಹಾರ ಪಡೆಯಲು ಅರ್ಹ ರೈತರು ಗುರುತಿಸಲಾಗಿದ್ದು, ಪ್ರಸ್ತುತ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ವಿಮೆಯ ಬೆಳೆ ಹಾನಿ 2 ಯೋಜನೆಯಲ್ಲಿ ಈ ಒಂದು ನೀಡಲಾಗುತ್ತಿದೆ. ಈ ಒಂದು ಹಣವನ್ನು 2,36,993 ಅರ್ಹ ಫಲಾನುಭವಿಗಳಿಗೆ ರೈತರಿಗೆ ಒಟ್ಟು 667.73 ಕೋಟಿ ಬೆಳೆ ಪರಿಹಾರ ನೀಡಲಾಗುತ್ತಿದ್ದು, ರಾಜ್ಯ ಸರ್ಕಾರದಿಂದ ಎಲ್ಲ ಜಿಲ್ಲೆ ರೈತರಿಗೆ ಎಷ್ಟು ದುಡ್ಡು ಬೆಳೆ ಪರಿಹಾರ ನೀಡುವ ಮೂಲಕ ನೂತನ ದಾಖಲೆಯನ್ನೇ ಸೃಷ್ಟಿಸಿದ್ದಾರೆ ಇಲ್ಲಿ ಪ್ರಿಯಾಂಕಾ ಖರ್ಗೆ ಸಚಿವೆ ಅವರು. ಈ ಕುರಿತು ಮಾಹಿತಿಯನ್ನು ತಿಳಿಸಿದ್ದಾರೆ. ಈ ವರ್ಷದ ಮುಂಗಾರು ಮತ್ತು ಹಿಂಗಾರಿನಲ್ಲಿ ತೊಗರಿ, ಹೆಸರು, ಉದ್ದಿ ಮತ್ತು ಸೋಯಾಬೀನ್, ಹತ್ತಿ ಹಾಗೂ ಇತರೆ ಬೆಳೆಯನ್ನು ಸೇರಿದಂತೆ ಕಲಬುರಗಿ ಜಿಲ್ಲೆಯಲ್ಲಿ 2,04,073 ರೈತರು ಫಸಲ ಬಿಮಾ ಯೋಜನೆ ಅಡಿಯಲ್ಲಿ ತಮ್ಮ ಬೆಳೆಗಳಿಗೆ ವಿಮೆ ಸೌಲಭ್ಯವನ್ನು ಪಡೆಯಲು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ 575.194 ಕೋಟಿ ಬೆಳೆ ವಿಮೆ ಪರಿಹಾರ ಮಂಜೂರಾತಿ ಮಾಡಲಾಗುತ್ತಿದೆ ಅಂತ ತಿಳಿಸಲಾಗುತ್ತದೆ. ಇದರ ಜೊತೆಯಲ್ಲಿ ಜಿಲ್ಲೆಯಲ್ಲಿ 4.36 ಲಕ್ಷ ರೈತರು ಇಲ್ಲಿ ತೊಗರಿ, ಹೆಸರು, ಉದ್ದು ಮತ್ತು ಸೋಯಾಬೀನ್ ಮತ್ತು ಸೇರಿದಂತೆ ಹತ್ತಿ ಮತ್ತಿತರೆ ಬೆಳೆಗಳನ್ನು ಬೆಳೆಯಲಾಗುತ್ತಿದ್ದಾರೆ. ಈ ಪೈಕಿ ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ಹಾನಿ ಪರಿಹಾರವನ್ನು ಪಡೆಯಲು ಬೆಳೆ ಹಾನಿಯಾದ ಸಮಯದಲ್ಲಿ ವಿವಿಧ ಇಲಾಖೆಗಳಿಗೆ ಮೂಲಕ ಹೋಗಿ ಅರ್ಜಿಯನ್ನು ಸಲ್ಲಿಸಿದ್ರು 2,01,847 ರೈತರಿಗೆ ಮಧ್ಯಂತರ ಪರಿಹಾರವಾಗಿ 76.34 ಕೋಟಿ ಪರಿಹಾರ ಈಗಾಗಲೇ ನೇರ ನಗದು ವರ್ಗಾವಣೆ ಮೂಲಕ ಜಮಾ ಮಾಡಲಾಗಿದೆ ಎಂದು ಇಲ್ಲಿ ತಿಳಿಸಿದ್ದಾರೆ. ಮತ್ತು ಇಲ್ಲಿ ಬೆಳೆ ವಿಮೆ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಸಂಪೂರ್ಣವಾಗಿ ನೋಡಿ. ಇಲ್ಲಿ ಬೆಳೆ ವಿಮೆ ಹಾಗೂ ಬೆಳೆ ಹಾನಿ ಪರಿಹಾರ 2 ಕೂಡ ಬೇರೆಯಾಗಿದೆ. ಬಹಳಷ್ಟು ರೈತರಿಗೆ ಈ ಮಾಹಿತಿ ತಿಳಿಯುವುದಿಲ್ಲ. ಪ್ರಧಾನಮಂತ್ರಿ ಫಸಲ ಬಿಮಾ ಯೋಜನೆಯಲ್ಲಿ ಬೆಳೆ ವಿಮೆ ಪರಿಹಾರವನ್ನು ಒದಗಿಸಲಾಗುತ್ತಿದೆ ಮತ್ತು ಪ್ರಕೃತಿ ವಿಕೋಪದ ಅಡಿಯಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಬೆಳೆ ಹಾನಿ ಪರಿಹಾರವನ್ನು ರೈತರ ಖಾತೆಗೆ ಜಮಾ ಮಾಡಲಾಗುತ್ತಿದೆ ಎಂದು ಕೂಡ ಇಲ್ಲಿ ತಿಳಿಸಲಾಗುತ್ತಿದೆ. ಒಂದು ಪ್ರಧಾನ ಮಂತ್ರಿ ಫಸಲ ಬಿಮಾ ಯೋಜನೆ ಈ ಒಂದು ರೈತರು ತಾವು ಬೆಳೆದಿರುವ ಬೆಳೆಯ ಹತ್ತಿ ಆಗಿರಬಹುದು ಈ ಬಿತ್ತನೆಯನ್ನು ಮಾಡಿದ ತಕ್ಷಣ ಇಲ್ಲಿ ರೈತರು ತಾವು ಬೆಳೆದ ಬೆಳೆಯನ್ನು ಬಿತ್ತಿದ ಕೂಡಲೇ ಗ್ರಾಮ ಓನ್ಗಳಿಗೆ ನೀವು ಭೇಟಿ ನೀಡಿ ಅಲ್ಲಿ
ಹೌದು, ಇಲ್ಲಿ ರೈತರು ತಾವು ಬೆಳೆದ ಬೆಳೆಯನ್ನು ಬಿತ್ತನೆ ಮಾಡಿದ ತಕ್ಷಣವೇ ಗ್ರಾಮೋನ್ ಕೇಂದ್ರವನ್ನು ಭೇಟಿ ಮಾಡಿ ಬೆಳೆಯೊಳಗೆ ವಿಮಾ ಸೌಲಭ್ಯವನ್ನು ಒದಗಿಸಲು ನಿಗದಿತ ಪ್ರೀಮಿಯಂ ಅನ್ನು ಪಾವತಿ ಮಾಡಿ ಬೆಳೆ ವಿಮೆ ಪರಿಹಾರವನ್ನು ಪಡೆಯಲು ರೈತರು ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಳಬೇಕು. ಆ ವರ್ಷದ ಕೊನೆಯಲ್ಲಿ ಸಮೀಕ್ಷೆಯನ್ನು ಆಧರಿಸಿ ಬೆಳೆ ಹಾನಿಯನ್ನು ಅರ್ಹ ರೈತರಿಗೆ ವಿಮಾ ಕಂಪನಿಯಲ್ಲಿ ಬೆಳೆ ವಿಮೆ ಪರಿಹಾರವನ್ನು ಒದಗಿಸಲಾಗುತ್ತದೆ. ಈ ಯೋಜನೆಯಡಿಯಲ್ಲಿ ವೈಯಕ್ತಿಕವಾಗಿ ಸಹ ರೈತರು ತಮ್ಮ ಬೆಳೆಯ ಹಾನಿಯಾದ ಸಮಯದಲ್ಲಿ ಪರಿಹಾರವನ್ನು ಪಡೆಯಲು ಅವಕಾಶವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಾವು ಕೆಳಗಡೆ ಒಂದು ವೆಬ್ಸೈಟ್ ಅನ್ನು ಕೊಟ್ಟಿರ್ತೇವೆ, ಅಲ್ಲಿ ನೀವು ಹೋಗಿ ನೋಡಬಹುದು. ಇಲ್ಲಿ ಬೆಳೆ ವಿಮೆ ವೆಬ್ಸೈಟ್ ಅನ್ನು ಸ್ಟೇಟಸ್ ಅನ್ನು ಹೇಗೆ ನೋಡೋದಾದ್ರೆ ಇಲ್ಲಿ ಬೆಳೆ ವಿಮೆ ಹಣ ಜಮಾ ವಿವರ ಮತ್ತು ಅರ್ಜಿ ಸ್ಥಿತಿಯನ್ನು ಮೊಬೈಲ್ ನಲ್ಲೇ ಚೆಕ್ ಮಾಡಬಹುದು. ಅದನ್ನು ಹೇಗೆ ಅಂತ ನಾನು ಇವಾಗ ನಿಮಗೆ ಹೇಳ್ಬಿಡ್ತೇನೆ. ಸರಿಯಾಗಿ ನೋಡೋಣ ಬನ್ನಿ. ಇಲ್ಲಿ ರಾಜ್ಯ ಸರ್ಕಾರದಿಂದ ಬೆಳೆ ವಿಮೆ ಯೋಜನೆಯಲ್ಲಿ ಅರ್ಜಿ ವಿಲೇವಾರಿಯನ್ನು ಪಾರದರ್ಶಕರ ವ್ಯವಸ್ಥೆಯನ್ನು ಜಾರಿಗೆ ತರಲು ಸಂರಕ್ಷಣೆ ತಂತ್ರಜ್ಞಾನವನ್ನು ಹೌದು ಇಲ್ಲಿ ಸಂರಕ್ಷಣೆ ತಂತ್ರಾಂಶವನ್ನು ಜಾರಿಗೆ ತರಲಾಗಿದ್ದು ರೈತರು ಈ ಕೆಳಗಿನ ವಿಧಾನವನ್ನು ಅನುಸರಿಸಿ ತಮ್ಮ ಮೊಬೈಲ್ನಲ್ಲೇ ಈ ಒಂದು ಬೆಳೆ ವಿಮೆ ಅರ್ಜಿಯನ್ನು ಸ್ಥಿತಿಯನ್ನು ಚೆಕ್ ಮಾಡಿಕೊಳ್ಳಬಹುದು. ನೋಡೋಣ ಬನ್ನಿ. ಇಲ್ಲಿ ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡೋದಾದ್ರೆ ಸ್ಟಾಪ್ ನಂಬರ್ ಹೇಗೆ ಚೆಕ್ ಮಾಡೋದಾದ್ರೆ ಇಲ್ಲಿ ಒಂದರಿಂದ ನಾನು ಹಿಂಗೆ ಹೇಳ್ಕೊಂತ ಹೋಗ್ತೇನೆ. ಇಲ್ಲಿ ಒಂದನ್ನು ಹೇಳೋದಾದ್ರೆ ಇಲ್ಲಿ ನೀವು ಮೊಬೈಲ್ನಲ್ಲಿ ಚೆಕ್ ಮಾಡೋದು ಹೇಗೆ ಅಂದ್ರೆ ಇಲ್ಲಿ ಕಾಪಿ ಇನ್ಸೂರೇಷನ್ ಸ್ಟೇಟಸ್ ಮಾಡಿ ಅಧಿಕೃತ ಬೆಳೆ ವಿಮೆ ಯೋಜನೆಯಲ್ಲಿ ಸಂರಕ್ಷಣೆ ತಂತ್ರಜ್ಞಾನವನ್ನು ಪ್ರವೇಶ ಮಾಡಬೇಕು. ಆ ನಂತರ ಆ ಪುಟದ ಆ ಪೇಜ್ನಲ್ಲಿ ವರ್ಷ 2024-25 ಎಂದು ಋತು ಮುಂಗಾರು ಎಂದು ಆಯ್ಕೆ ಮಾಡಿಕೊಂಡು ಕೆಳಗಡೆ ಕಾಣುವ ಫಾರ್ಮರ್ಸ್ ಕಾಲದಲ್ಲಿ ಕಾಪಿ ಇನ್ಸೂರೇಷನ್ ಡೀಟೇಲ್ಸ್ ಆನ್ ಸರ್ವೆ ನಂಬರ್ ಅನ್ನು ನೀವು ಆಯ್ಕೆ ಮಾಡಬೇಕು. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಜಿಲ್ಲೆ, ತಾಲೂಕು, ಹೋಬಳಿ, ಹಳ್ಳಿ, ಜಮೀನಿನ ಸರ್ವೆ ನಂಬರ್ ಹಾಕಿ ನೀವು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಗ ಸರ್ವೆ ನಂಬರ್ನಲ್ಲಿ ಲಭ್ಯವಿರುವ ಹಿಸ್ಮಾ ನಂಬರ್ ಅಲ್ಲಿ ಕಾಣುತ್ತದೆ. ಅದರ ಮೇಲೆ ನೀವು ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಸರ್ವೆ ನಂಬರ್ನ ಬೆಳೆ ವಿಮೆ ಅರ್ಜಿ ನಂಬರ್ ತೋರಿಸಲಾಗುತ್ತದೆ. ಅದನ್ನು ಒಂದು ಕಡೆ ಬರೆದಿಟ್ಟುಕೊಳ್ಳಿ. ಬಳಿಕ ಅರ್ಜಿ ನಂಬರ್ ಅನ್ನು ತೆಗೆದುಕೊಂಡು ಅದೇ ಪುಟದ ಮೇಲೆ ಬಲದಿಂದ ಕಾಣಿಸಿದ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಒಂದು ಪೇಜ್ ನಲ್ಲಿ ಫಾರ್ಮರ್ಸ್ ಕಾಲದಲ್ಲಿ ಚೆಕ್ ಸ್ಟೇಟಸ್ ಬಟನ್ ಕ್ಲಿಕ್ ಮಾಡಿ ಆ ಒಂದು ಅರ್ಜಿ ನಂಬರ್ ಅನ್ನು ತೆಗೆದುಕೊಂಡು ಬಳಿಕ ಅದೇ ಪುಟದ ಮೇಲೆ ಬಲದಿಂದ ತೋರಿಸುವ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಾರ್ಮರ್ಸ್ ಕಾಲದ ಚೆಕ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಆ ನಂತರ ಆ ಒಂದು ಸಂಖ್ಯೆಯನ್ನು ನೀವು ಅಪ್ಲಿಕೇಶನ್ ನಂಬರ್ನನ್ನು ಕ್ಯಾಪ್ಚರ್ ಮಾಡಿಕೊಂಡು ಸರ್ಚ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ಅರ್ಜಿಯನ್ನು ವಿವರದ ಬೆಲೆ ಮೇಲೆ ಹಣ ಮತ್ತು ಜಮಾ ವಿವರ ತೋರಿಸುತ್ತದೆ. ಎಲ್ಲಿ ಎಷ್ಟು ಹಣ ಜಮಾ ಆಗಿದೆ ಮತ್ತು ಯಾವ ದಿನಾಂಕ ಯಾವ ಬ್ಯಾಂಕಿಗೆ ನಿಮ್ಮ ಹಣ ಜಮಾವಾಗಿದೆ ಅಂತ ಕೂಡ ಇಲ್ಲಿ ತೋರಿಸಲಾಗುತ್ತದೆ. ಮತ್ತು ಇಲ್ಲಿ ಎರಡನೆಯದು ಪ್ರಕೃತಿ ವಿಕೋಪದಡಿ ಇಲ್ಲಿ ರೈತರು ತಾವು ಬೆಳೆದ ಬೆಳೆಯನ್ನು ಅತಿಯಾದ ಮಳೆ ಇನ್ನಿತರ ಪ್ರಕೃತಿ ವಿಕೋಪದಿಂದ ಹಾನಿಯಾದರೆ ಈ ಸಮಯದಲ್ಲಿ ಅಂದರೆ 42 ಗಂಟೆಯ ಒಳಗಡೆ ಕೃಷಿ ಇಲಾಖೆಯನ್ನು ಭೇಟಿ ಮಾಡಿ ಅಗತ್ಯವಾದ ದಾಖಲೆಯನ್ನು ಒದಗಿಸಿ ಅರ್ಜಿಯನ್ನು ಸಲ್ಲಿಸಬೇಕು. ಈಗಾಗಲೇ ಅಧಿಕಾರಿಗಳ ತಂಡ ನಿಮ್ಮ ಜಮೀನನ್ನು ಮಾಡಲಾಗುತ್ತದೆ. ಅರ್ಹ ರೈತರಿಗೆ ಪ್ರಕೃತಿ ವಿಕೋಪ ಯೋಜನೆ ಅಡಿಯಲ್ಲಿ ನೇರ ನಗದು ವರ್ಗಾವಣೆ ಮೂಲಕ ಬೆಳೆ ಹಾನಿ ಪರಿಹಾರವನ್ನು ನೀವು ಅಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಈ ತರ ನೀವು ಮಾಡಿದ್ರೆ ನಿಮಗೆ ಈ ಒಂದು ಪರಿಹಾರದ ಹಣ ನಿಮಗೆ ಬಂದಿದೆಯೋ ಬಂದಿಲ್ವೋ ಅಂತ ನಿಮಗೆ ಗೊತ್ತಾಗುತ್ತದೆ. ಮತ್ತು ಇಲ್ಲಿ ನಿಮಗೆ ಈ ಒಂದು ಹಣವನ್ನು ಖಂಡಿತವಾಗಿ ಅವರು ನೀಡುತ್ತಾರೆ. ಆದರೆ ನಾನು ಇವಾಗ ಹೇಳಿದೆ ಅಲ್ವಾ, ಈ ತರ ವೆಬ್ಸೈಟ್ಗೆ ನೀವು ಹೋಗಿ ನೀವು ಈ ಒಂದು ಪರಿಹಾರದ ಹಣವನ್ನು ಬಂದಿದೆಯಾ ಬಂದಿಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಧನ್ಯವಾದ.